ಬಿಕಾಮ್ ಡೆಡ್ ಆಗ್ತಿದೆಯಾ? ಈ ಡಿಗ್ರಿ ಬಗ್ಗೆ ಯಾರೂ ಸತ್ಯ ಹೇಳಲ್ಲ. ಒಂದ್ ಕಡೆ ಬಿಕಾಮ್ ಮಾಡಿದ್ರೆ ಏನೂ ಆಗಲ್ಲ ಅಂತನೋರು, ಇನ್ನೊಂದ್ ಕಡೆ ಬಿಕಾಮ್ ಮಾಡಿದ್ರ ಜೀವನನ ಸೆಟ್ ಅನ್ನೋರು. ಆದ್ರ ನಿಜ ಯಾವ್ದು? ನಿಜ ಹೇಳ್ಬೇಕಂದ್ರ ಎರಡೂ ಒಂದ್ ಸ್ವಲ್ಪ ತಪ್ಪು. ಒಬ್ಬ ವಿದ್ಯಾರ್ಥಿ ಬಿಕಾಮ್ ಸೇರ್ತಾನ, 3 ವರ್ಷ ಕಳಿತಾವ, ಡಿಗ್ರಿ ಕೈಗೆ ಬರ್ತದ, ಆಮೇಲೆ ಮೊದಲೇ ಸಲ ಯೋಚನೆ ಸ್ಟಾರ್ಟ್ ಆಗ್ತದ. ಈಗ ನಾ ಏನ್ ಮಾಡ್ಲಿ? ಜಾಬ್ ಮಾಡ್ಲಾ? MCOM ಮಾಡ್ಲಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಾ? ಗೌರ್ಮೆಂಟ್ ಜಾಬ್ ಹುಡುಕ್ಲಾ? ಇಲ್ಲೇನೆ ಬಹಳಷ್ಟು ಜನ ಸಿಕ್ಕಾಕೊಳ್ತಾರ. ಯಾಕೆ ಗೊತ್ತಾ? ಯಾಕಂದ್ರೆ ಅವರು ಬಿಕಾಮ್ ಅನ್ನ ಕರಿಯರ್ ಅಂತ ಅಂದ್ಕೊಂಡಿರ್ತಾರ. ಆದ್ರೆ ಬಿಕಾಮ್ ಕರಿಯರ್ ಅಲ್ಲ, ಒಂದು ಬೇಸ್, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟ. ಇವತ್ತು ಬಿಕಾಮ್ ಮಾಡಿದವರು ಭಾರತದೊಳಗ ಸಾವಿರಾರು ಜನ ಇದ್ದಾರೆ. ಆದ್ರೆ ಡಿಗ್ರಿ ಮಾತ್ರ ಇಟ್ಕೊಂಡು ನೀವು ಜಾಬ್ ಮಾರ್ಕೆಟಿಗೆ ಹೋದ್ರ ಕಾಂಪಿಟೇಷನ್ ಜಾಸ್ತಿ ಇರೋದು ಸಹಜ. ಇದು ಬಿಕಾಮ್ ನ ಸಮಸ್ಯೆ ಅಲ್ಲ, ಬಹುತೇಕ ಡಿಗ್ರಿಗಳ ಕಥೆನೂ ಇದೆ. ಆದ್ರೆ ಬಿಕಾಮ್ ಬಗ್ಗೆ ಕೆಟ್ಟ ಹೆಸರು ಬರ್ಲಿಕ್ಕೆ ಇನ್ನೊಂದು ಕಾರಣ ಅದ. ಬಹಳ ಜನ ಡಿಗ್ರಿ ಮುಗಿದ ತನಕನೂ ಮುಂದಿನ ಪ್ಲಾನ್ ಬಗ್ಗೆ ಯೋಚಿಸುವುದಿಲ್ಲ. ಮೊದಲನೇ ವರ್ಷ, 2ನೇ ವರ್ಷ, 3ನೇ ವರ್ಷ ಹಿಂಗ ಟೈಮ್ ಕಳೆದು ಹೋಗ್ತದ. ಡಿಗ್ರಿ ಮುಗಿದ ಮೇಲೆ ಕರಿಯರ್ ಬಗ್ಗೆ ಚಿಂತೆ ಶುರು ಆಗ್ತದ. ಅವಾಗ ಕನ್ಫ್ಯೂಷನ್ ಆಗೋದು ಸಹಜ. ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿ ನೋಡ್ರಿ, ಅವ ಬಿಕಾಮ್ ಮಾಡ್ತಾ ಇದ್ದಾಗ್ಲ ಒಂದು ಇಂಟರ್ನ್ಶಿಪ್ ಮಾಡ್ತಾನ, ಒಂದ್ ಯಾವ್ದೋ ಶಾಪ್ ಒಳಗ್ ಕೆಲಸ ಮಾಡ್ತಾನ, ಅಥವಾ ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನ ಕಲ್ತ್ಕೋತಾನ, ಎಕ್ಸೆಲ್ ಅನ್ನ ಚೆನ್ನಾಗಿ ಕಲ್ತ್ಕೋತಾನ, ಫೈನಾನ್ಷಿಯಲ್ ಅನಾಲಿಸಿಸ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಇವನ್ನೆಲ್ಲ ಬೆಳೆಸ್ಕೋತಾನ, ಇಂಡಸ್ಟ್ರಿ ಒಳಗ ಏನ್ ನಡೀತದ ಅಂತ ಹೇಳಿ ಗಮನಿಸ್ತಾನ. ಮೇಲ್ನೋಟಕ್ಕೆ ಇಬ್ರು ಕಡೆ ಡಿಗ್ರಿ ಇರ್ತದ, ಆದ್ರೆ ಗ್ರಾಜುಯೇಷನ್ ಆದ್ಮೇಲೆ ಇಬ್ಬರ ಅವಕಾಶಗಳು ಒಂದೇ ರೀತಿ ಇರುವುದಿಲ್ಲ. ಹಂಗಾಗಿ ನಾವು ಮೊದ್ಲು ಕೇಳುದು ಕ್ವಶನ್, ಬಿಕಾಮ್ ಡೆಡ್ ಆಗಿದೆ ಅಂತ ಹೇಳಿ, ಅದು ತಪ್ಪು ಪ್ರಶ್ನೆ. ಬಿಕಾಮ್ ಆದ್ಮೇಲೆ ನೀವೇನ್ ಮಾಡ್ತೀರಿ ಅನ್ನೋದ ಮುಖ್ಯ. ಫೈನಾನ್ಸ್ ಫೀಲ್ಡಿಗೆ ಹೋಗ್ತಿರೋ, ಬ್ಯಾಂಕಿಂಗಿಗೆ ಹೋಗ್ತಿರೋ, ಟ್ಯಾಕ್ಸೇಷನ್ಗೆ ಹೋಗ್ತಿರೋ, ಇನ್ವೆಸ್ಟ್ಮೆಂಟ್ ಕ್ಷೇತ್ರಕ್ಕೆ ಹೋಗ್ತಿರೋ, MBA ಮಾಡಿ ಮ್ಯಾನೇಜ್ಮೆಂಟ್ ಕಡೆ ಹೋಗ್ತಿರೋ, CA, CMA, CS ಅಂತ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ಸ್ ಗಳನ್ನ ತಗೊಳ್ತಿರೋ, ಇಲ್ಲೇ ನಿಮ್ಮ ಕಥಿ ಬದಲಾಗ್ತದ. ಒಂದು ವಿಷಯ ನೆನಪಿಟ್ಕೊಳ್ರಿ, ಬಾಯಾರಿದ ಕುದುರೆಗೆ ನೀರ್ ಕುಡಿಲಿಕ್ಕಂತೇಳಿ ಹಳ್ಳದ ಕಡೆ ಕರ್ಕೊಂಡು ಹೋಗ್ಬೋದು, ಆದ್ರೆ ಅದನ್ನ ನೀರ್ ಕುಡಿಯೋಂಗ ಮಾಡ್ಲಿಕ್ಕೆ ಆಗುದಿಲ್ಲ. ಹಂಗ ನಿಮ್ಮ ಡಿಗ್ರಿ ನಿಮ್ಗೊಂದು ಅವಕಾಶದ ಬಾಗ್ಲ ಮಾತ್ರ ತೋರಿಸಬಹುದು, ಆದ್ರೆ ಆ ಅವಕಾಶಗಳನ್ನ ನಿಜವಾಗ್ಲೂ ಕ್ಯಾಪ್ಚರ್ ಮಾಡೋದು ನಿಮ್ಮ ಹತ್ರ ಇರೋ ಸ್ಕಿಲ್ಸ್. ಅದಕ್ಕೆ ಬಿಕಾಮ್ ಅಥವಾ ಬೇರೆ ಯಾವುದೋ ಡಿಗ್ರಿ ಬಗ್ಗೆ ಹೇಳ್ಬೇಕಾದ್ರೆ ಈ ಡಿಗ್ರಿಗೆ ಭವಿಷ್ಯ ಅದನ್ನ ಇಲ್ವೋ ಅಂತ ಹೇಳಿ ಕೇಳೋದಕ್ಕಿಂತ ಈ ಡಿಗ್ರಿ ಮಾಡೋ ಜೊತೆಗೆ ನಾ ಯಾವ್ಯಾವ ಸ್ಕಿಲ್ ಗಳನ್ನ ಸೇರಿಸ್ಕೊಳ್ಬೇಕು ಅಂತ ಕೇಳಿದ್ರೆ ನಿಮಗೆ ಜಾಸ್ತಿ ಉಪಯೋಗ ಆಗ್ತದೆ. ಯಾಕಂದ್ರೆ ಇವತ್ತು ಕಂಪನಿಗಳು ಡಿಗ್ರಿಗೆ ಮಾತ್ರ ಸಂಬಳ ಕೊಡುದಿಲ್ಲ, ಎಂಥ ಪರಿಸ್ಥಿತಿ ಒಳಗೂ ಯಾರು ಕೆಲಸ ಮಾಡ್ತಾರ ಅಂಥವ್ರಿಗೆ ಸಂಬಳ ಕೊಡ್ತಾವ.